ಸತ್ಯವೇದ ಪಠಣ ಕಾರ್ಯಕ್ರಮಕ್ಕೆ ನಿಮ್ಮನ್ನು ಪ್ರೀತಿಯಿಂದ ಸ್ವಾಗತಿಸುತ್ತೇವೆ. ಪ್ರಿಯ ಕೇಳುಗರೆ, ಈ ಕಾರ್ಯಕ್ರಮವು ಸತ್ಯವೇದದಲ್ಲಿ ಇರುವಂತಹ ರಹಸ್ಯಗಳ ವಿವರಣೆಯ ಒಂದು ಕಾರ್ಯಕ್ರಮವಾಗಿದೆ. ಕೇಳಿರಿ, ಆಶೀರ್ವಾದ ಹೊಂದಿಕೊಳ್ಳಿರಿ. ನಿಮಗೆ ಪ್ರಶ್ನೆಗಳಿದ್ದಲ್ಲಿ ನಮ್ಮೊಟ್ಟಿಗೆ ನೀವು ಮಾತನಾಡಬೇಕಾದರೆ ನಮ್ಮ ಮೊಬೈಲ್ ಸಂಖ್ಯೆಯನ್ನು ನೀವು ಬರೆದಿಟ್ಟುಕೊಳ್ಳುವುದಾದರೆ ನಮ್ಮನ್ನು ಸಂಪರ್ಕಿಸಬಹುದು. ನಮ್ಮ ಮೊಬೈಲ್ ಸಂಖ್ಯೆ 99. ದೇವರ ಪರಿಶುದ್ಧವುಳ್ಳ ನಾಮಕ್ಕೆ ಸ್ತೋತ್ರವಾಗಲಿ. ಈ ಅಮೂಲ್ಯವಾದಂಥ ಒಂದು ಬಿಡುಗಡೆಯ ಸಮಯಕ್ಕೆ ಕ್ರಿಸ್ತ ಯೇಸುವಿನ ಮಧುರವುಳ್ಳ ನಾಮದಲ್ಲಿ ನಾವು ನಿಮ್ಮೆಲ್ಲರನ್ನೂ ಸ್ವಾಗತಿಸುವವರಾಗಿದ್ದೇವೆ. ದೇವರು ನಿಮ್ಮನ್ನು ಆಶೀರ್ವದಿಸಲಿ. ನಾವು ಕೇಳತಕ್ಕ ವಾಕ್ಯವು ನಮ್ಮ ಬದುಕಿಗೆ ಅದು ಪ್ರಯೋಜನವೂ ಆಶೀರ್ವಾದವೂ ಆಗುವ ಹಾಗೆ ನಾವು ಪ್ರಾರ್ಥನೆ ಮಾಡೋಣ. ಪ್ರೀತಿಯುಳ್ಳ ದೇವರೇ, ನಿನ್ನ ಮಕ್ಕಳಾಗಿ ನಾವು ಬೇರೆ ಬೇರೆ ಸ್ಥಳಗಳಿಂದ ಈ ವಾಕ್ಯವನ್ನು ಕೇಳುವುದಕ್ಕೋಸ್ಕರ ನಾವು ಸಿದ್ಧರಾಗಿದ್ದೇವೆ. ಇಂಥ ಒಂದು ಕೃಪೆಯನ್ನು ಕೊಟ್ಟಿದೆಯಲ್ಲ, ಇವತ್ತು ಆ ನಿನ್ನ ವಾಕ್ಯವು, ನಿನ್ನ ಮಾತುಗಳು ನಮ್ಮ ಬದುಕಿನಲ್ಲಿ ಎಲ್ಲವನ್ನು ನೂತನ ಮಾಡಲಿಕ್ಕಾಗುವಂತೆ ನಿನ್ನ ಆತ್ಮನ ಸಹಾಯವನ್ನು ನಮಗೆ ದಯಪಾಲಿಸಬೇಕೆಂಬುದಾಗಿ ಕ್ರಿಸ್ತ ಯೇಸುವಿನ ಶ್ರೇಷ್ಠವಾದ ನಾಮದಲ್ಲಿ ಬೇಡಿದ್ದೇವೆ. ಪ್ರೀತಿಯುಳ್ಳ ತಂದೆಯೇ, ಆಮೇನ್. ಪ್ರೇರೆ, ದೇವರ ವಾಕ್ಯದ ಕಡೆಗೆ ನಾವು ಹೋಗೋಣ. ಲೂಕನು ಬರೆದ ಸುವಾರ್ತೆ 19ನೇ ಅಧ್ಯಾಯದಲ್ಲಿ 9ನೇ ವಚನ ಹೀಗೆ ಹೇಳ್ತದೆ. ಲೂಕನು ಬರೆದ ಸುವಾರ್ತೆ 19ನೇ ಅಧ್ಯಾಯ 9ನೇ ವಚನ. ಈ ಹೊತ್ತು ಇದನ್ನು ಕೇಳಿ ಯೇಸು, ಈ ಹೊತ್ತು ಈ ಮನೆಗೆ ರಕ್ಷಣೆಯಾಯಿತು ಎಂದು ಹೇಳಿದನೆಂಬುದಾಗಿ. ಜಕ್ಕಾಯನ ಕಥೆಯನ್ನು ನಾವು ಒಂದು ವೇಳೆ ಕೇಳಿದ್ದಿರಬಹುದು, ನಾವು ಓದಿರಬಹುದು, ಒಂದು ವೇಳೆ ಇವತ್ತು ಮೊದಲ ಬಾರಿಗೆ ಕೇಳುತ್ತಿದ್ದಿರಬಹುದು. ಅಡ್ಡಿ ಇಲ್ಲ, ತೊಂದರೆ ಇಲ್ಲ. ಆದರೆ ಏನು ಹೇಳುತ್ತದೆ, ಇದರಿಂದ ನಾವು ಏನು ಸಂಪಾದನೆ ಮಾಡಿಕೊಳ್ಬೇಕಾಗಿದೆ ಎಂಬುದಾಗಿ ಇದನ್ನು ಅರಿತು ನಾವು ನಮ್ಮನ್ನೇ ಕರ್ತನಿಗೆ ನಾವು ಸಮರ್ಪಿಸಿಕೊಳ್ಳೋಣ. ಇಲ್ಲಿ ಮನೆಯ ಕುರಿತಾಗಿ ಹೇಳಿದೆ. ಒಂದು ಆಲಯನ, ಒಂದು ಕಟ್ಟಡನ, ಯಾವುದಲ್ಲಿ ಇಲ್ಲ, ಒಂದು ಛತ್ರನ, ಅಲ್ಲಿ ಮನೆಯ ಕುರಿತಾಗಿ ಮಾತನಾಡಲ್ಪಟ್ಟಿದೆ. ಮನೆ ಎಂಬುದಾಗಿ ಹೇಳುವಾಗ ಅದೊಂದು ಕುಟುಂಬ ವಾಸಿಸುವಂಥ ಒಂದು ಸ್ಥಳವಾಗಿದೆ. ಕುಟುಂಬ ಎಂಬುದಾಗಿ ಹೇಳುವಾಗ ಒಡಂಬಡಿಕೆಯೊಂದಿಗೆ ಒಮ್ಮನಸ್ಸಾಗಿ ಇರುವಂಥ ಒಂದು ಸ್ಥಳವಾಗಿದೆ, ಅಥವಾ ಇರುವವರಾಗಿದ್ದಾರೆ, ಒಮ್ಮನಸ್ಸುಳ್ಳವರಾಗಿರುವವರಾಗಿದ್ದಾರೆ. ಇದಕ್ಕೆ ಕುಟುಂಬವೆಂಬುದಾಗಿ ಹೇಳ್ತೇವೆ. ಆದ್ದರಿಂದ ಜಕ್ಕಯ್ಯನ ಕುರಿತಾಗಿ ಕರ್ತನ ಯೇಸು ಕ್ರಿಸ್ತನು ಅಲ್ಲಿ ಮನೆಯನ್ನು ಸಂಧಿಸಿ ಮಾತನಾಡ್ತಾನೆ. ಜಕ್ಕಯ್ಯನೇ ನಿನಗೆ ಎಂಬುದಾಗಿ ಹೇಳ್ತಾ ಇಲ್ಲ, ಮನೆಯ ಕುರಿತಾಗಿ ಕರ್ತನ ಯೇಸು ಕ್ರಿಸ್ತನು ಮಾತನಾಡ್ತಿದ್ದಾನೆ. ಯಾತಕ್ಕೋಸ್ಕರ ಜಕ್ಕಯ್ಯನನ್ನು ಯೇಸು ಕ್ರಿಸ್ತನು ಈ ಒಂದು ಮಾತಿನ ಮೂಲಕವಾಗಿ ಆಶೀರ್ವದಿಸಿದನೆಂಬುದಾಗಿ ನಾವು ಅರ್ಥ ಮಾಡಿಕೊಳ್ಬೇಕಾಗಿದೆ. ನಾನು ಆಗಲೇ ಹೇಳಿದ್ದೇನೆ, ಇದು ಚಿರಪರಿಚಿತವಾದಂಥ ಒಂದು ವಾಕ್ಯವಾಗಿದೆ. ಅಲ್ಲಿ ರಕ್ಷಣೆ ಕುರಿತಾಗಿ ಮಾತನಾಡ್ತದೆ. ಯಾವ ರಕ್ಷಣೆ? ಆತ್ಮ ರಕ್ಷಣೆ, ಶರೀರದ ರಕ್ಷಣೆ ಅಲ್ಲ. ಈ ರಕ್ಷಣೆ ಎಂಬುದಾಗಿ ಹೇಳುವಾಗ ಅದರಲ್ಲಿ ಬಹಳ ಮುಖ್ಯವಾದಂಥ ಸಂಗತಿಗಳಿದೆ ಪ್ರಿಯರೇ. ಈ ರಕ್ಷಣೆ ಎಂಬುದಾಗಿ ಹೇಳುವಂಥದ್ದು ಅದು ನನಗೆ ನಿನಗೆ ಒಂದು ಬಿಡುಗಡೆಯುಳ್ಳಂಥ ಒಂದು ಸಂಗತಿಯಾಗಿದೆ. ಈ ರಕ್ಷಣೆ ಎಂಬುದಾಗಿ ಹೇಳುವಾಗ ಅದು ನಾವು ವಿಮೋಚಿಸಲ್ಪಡುವಂಥ ಒಂದು ಸಂಗತಿಯಾಗಿದೆ. ಈ ರಕ್ಷಣೆ ಎಂಬುದಾಗಿ ಹೇಳುವಾಗ ನಿನ್ನನ್ನು ಅಪಾಯದಿಂದಲೂ ಕೇಡಿನಿಂದಲೂ ನಷ್ಟದಿಂದಲೂ ತಪ್ಪಿಸತಕ್ಕಂಥ ಒಂದು ಕಾರ್ಯವಾಗಿದೆ. ಯಾವ ಅಪಾಯ, ಯಾವ ಕೇಡು, ಯಾವ ನಷ್ಟ? ಈ ಲೋಕದ ಸಂಗತಿಗಳಲ್ಲ, ನಿತ್ಯವಾದ ಸೈತಾನನ ಆಳ್ವಿಕೆಯುಳ್ಳ ನರಕದ ನಿಮಿತ್ತವಾಗಿ ಆಗತಕ್ಕ ಅಪಾಯದಿಂದಲೂ, ಆಗತಕ್ಕ ಕೇಡಿನಿಂದಲೂ, ಆಗತಕ್ಕ ನಷ್ಟದಿಂದಲೂ ನನ್ನ ಜೀವಿತವನ್ನು ತಪ್ಪಿಸುವಂಥದ್ದೇ ರಕ್ಷಣೆಯಾಗಿದೆ ಪ್ರಿಯರೇ. ನಾವು ಸಾಧಾರಣವಾಗಿ ಆಂಗ್ಲ ಭಾಷೆಯಲ್ಲಿ ಸಲ್ವೇಷನ್ ಎಂಬುದಾಗಿ ನಾವು ಹೇಳುವವರಾಗಿದ್ದೇವೆ. ಅದೇ ರಕ್ಷಣೆ ಎಂಬುದಾಗಿ ಹೇಳುವ ಕನ್ನಡದ ಭಾಷೆಯಲ್ಲಿ ಅದು ನಮ್ಮನ್ನು ನಾವು ರಕ್ಷಿಸಿಕೊಳ್ಳುವಂಥದ್ದು ಎಂಬುದಾಗಿ ಅರ್ಥ ಆಗುವುದಕ್ಕೋಸ್ಕರ ರಕ್ಷಣೆ ಎಂಬಂಥ ಮಾತಲ್ಲಿ ಬಂದಿದೆ ಪ್ರಿಯರೇ. ಆದರೆ ಈ ರಕ್ಷಣೆ ನಾನು ಆಗತಾನೆ ಹೇಳಿದ್ದೇನೆ, ಇದು ನನ್ನ ಶರೀರಕ್ಕಲ್ಲ, ಇದು ಸಂರಕ್ಷಣೆ ಅಲ್ಲ, ಇದು ಆತ್ಮ ರಕ್ಷಣೆಯಾಗಿದೆ. ಅಥವಾ ಇನ್ನೊಂದು ಅರ್ಥ ಆಗಬೇಕಾದ ರೀತಿಯಲ್ಲಿ ನೀವು ಹೇಳಬೇಕಾದ್ರೆ, ಒಂದು ವಸ್ತು ಕೆಟ್ಟು ಹೋಗುವಂಥ ಸ್ಥಿತಿಯಲ್ಲಿದೆ, ನಷ್ಟ ಆಗಿ ಹೋಗುವಂಥ ಸ್ಥಿತಿಯಲ್ಲಿದೆ. ಈಗ ವಸ್ತುವನ್ನು ತೆಗೆದುಕೊಂಡು ಹೋಗಿ ಅದನ್ನು ರಿಪೇರಿ ಮಾಡುವಂಥ, ಅದನ್ನು ತಯಾರಿ ಮಾಡುವಂಥ ಜನರ ಕೈಯಲ್ಲಿ ಕೊಟ್ಟು ಅದನ್ನು ಸುಧಾರಣೆ ಮಾಡಿ ತಿರುಗಿ ನಾವು ಅದನ್ನು ಹೊಸತನ್ನಾಗಿ ಮಾಡಿ ಉಪಯೋಗ ಮಾಡುವಂಥದ್ದಾಗಿದೆ. ಇಲ್ಲದ್ರೆ ಆ ವಸ್ತು ಏನಾಗಿ ಹೋದಿತ್ತು, ಅದು ಕೆಟ್ಟು ಹೋದಿತ್ತು. ಸಾಮಾನ್ಯವಾಗಿ ಈಗ ವಾಚ್ಗಳು ನಮಗೆ ಗೊತ್ತಿದೆ, ಅದರೊಳಗೆ ಸಣ್ಣ ಸೆಲ್ಗಳು ಬರ್ತದೆ. ಆ ಸೆಲ್ ಕೆಟ್ಟು ಹೋಯ್ತು ಅಂದರೆ ಮತ್ತೆ ಆ ವಾಚ್ ಮುದ್ದೋಯ್ತು. ಆದರೆ ತಗೊಂಡೋಗಿ ತಿರುಗಿ ಆ ಸೆಲ್ ಹಾಕುವಾಗ, ಅಥವಾ ಒಂದು ವೇಳೆ ವಾಚಿನೊಳಗಿರುವಂಥ ಮಿಷನರಿಗಳನ್ನು ಸಣ್ಣ ಸಣ್ಣ ಆ ಒಂದು ಬಿಡಿ ಭಾಗಗಳನ್ನು ಅದನ್ನು ಸುಧಾರಣೆ ಮಾಡಿದಾಗ ವಾಚ್ ತಿರುಗಿ ಹೊಸತನವನ್ನು ಪಡೆದುಕೊಳ್ಳುತ್ತದೆ. ಹಾಗೆಯೇ ರಕ್ಷಣೆ ಎಂಬುದಾಗಿ ಹೇಳುವಾಗ ನಶಿಸಿ ಹೋಗಿ ಈ ಲೋಕದ ಯಾತ್ರೆಯಲ್ಲಿ ಲೋಕದ ಪ್ರಕಾರವಾಗಿ ನಮಗೆ ಜೀವಿಸಿ
ನಷ್ಟವಾಗಿ ಹೋಗುವಂಥ ಸ್ಥಿತಿ ಇಂದ ನಮ್ಮನ್ನು ನಾವು ತಪ್ಪಿಸಿಕೊಳ್ಳುವಂಥದ್ದಾಗಿದೆ. ಈ ಒಂದು ಸೌಭಾಗ್ಯವು ಜಕ್ಕಾಯನಿಗೆ ದೊರಕಿತ್ತು. ಈಗ ನಮಗೆ ಗೊತ್ತಿದೆ, ಜಕ್ಕಾಯನು ಅವನು ಸಾಧಾರಣನಲ್ಲ, ಅವನು ಬಹಳ ಐಶ್ವರ್ಯವಂತನು, ಪ್ರಭಾವವುಳ್ಳಂಥ ಒಬ್ಬ ವ್ಯಕ್ತಿ. ಯಾಕಂತ ಹೇಳಿದರೆ ಅವನು ತೆರಿಗೆ ಸಂಗ್ರಹ ಮಾಡುವವನು. ಇವತ್ತು ನಾವು ಒಂದು ವೇಳೆ ಟೋಲ್ ಗೇಟ್ ಎಂಬುದಾಗಿ ನಾವು ಹೇಳ್ತೇವೆ, ಅಲ್ಲಿ ನಮಗೆ ಗೊತ್ತಿದೆ ಯಾವ ರೀತಿ ಸಂಗ್ರಹ ಮಾಡ್ತಾರೆ. ಅದನ್ನು ಗುತ್ತಿಗೆ ತೆಗೆದುಕೊಳ್ಳುವವರಿದ್ದಾರೆ. ಅದನ್ನು ಗುತ್ತಿಗೆ ತೆಗೆದುಕೊಳ್ಬೇಕಾದ್ರೆ ಒಬ್ಬ ಸಾಧಾರಣ ವ್ಯಕ್ತಿ ಗುತ್ತಿಗೆ ತೆಗೆದುಕೊಳ್ಳೋಕ್ಕಾಗುವುದಿಲ್ಲ. ಅವನು ರಾಜಕೀಯ ಪ್ರಭಾವಿಯಾಗಿದ್ದಿರಬೇಕು, ಐಶ್ವರ್ಯವುಳ್ಳವನಾಗಿದ್ದಿರಬೇಕು, ಹೆಸರುವಾಸಿ ಸ್ಥಾನವುಳ್ಳವನಾಗಿದ್ದಿರಬೇಕು. ಅಂಥ ಒಂದು ದೊಡ್ಡ ಪ್ರಭಾವಿ ಐಶ್ವರ್ಯವಂತನಾಗಿದ್ದ ವ್ಯಕ್ತಿ ಜಕ್ಕಾಯನಾಗಿದ್ದನು. ಅದರಿಂದ ಆ ರೋಮಾಯನರ ಕಾಲದಲ್ಲಿ ಅವನು ಆಡಳಿತ ಅಂಥ ಒಂದು ಗುತ್ತಿಗೆದಾರನಾಗಿ ಅವನು ಜೀವಿಸುತ್ತಿದ್ದನು ಪ್ರಿಯರೇ. ಆದರೆ ಇವನ ಜೀವಿತದಲ್ಲಿ ಒಂದು ಅಮೂಲ್ಯವಾದ ಒಂದು ದೊಡ್ಡ ಕಾರ್ಯ ನಡೀತು. ಅದಕ್ಕೆ ರಕ್ಷಣೆಯ ನಿಜತ್ವ ಎಂಬುದಾಗಿ ನಾವು ಅದನ್ನು ಹೇಳಬಹುದು. ಏನು ನಡೀತು? ಯೇಸು ಸ್ವಾಮಿ ಎರಿಕೋ ಎಂಬ ಊರಿನ ಪಕ್ಕದಲ್ಲಿ ಆ ಊರೊಳಗೆ ಹೋಗಿ ಆತನು ಹೋಗುತ್ತಿದ್ದನೆಂಬ ಸ್ವರವನ್ನು, ಒಂದು ಶಬ್ದವನ್ನು ಜಕ್ಕಾಯನು ಯಾರ ಮುಖಾಂತರನೂ ಕೇಳಿದ. ಇವತ್ತು ಈ ನಮ್ಮ ಈ ಪಟ್ಟಣದಿಂದ, ಈ ಪ್ರಾಂತ್ಯದಿಂದ ಯೇಸು ಕ್ರಿಸ್ತನೆಂಬವನು ಹಾದು ಹೋಗುತ್ತಿದ್ದಾನೆ ಎಂಬುದಾಗಿ ಆ ಸ್ವರವನ್ನು ಅಥವಾ ಆ ಒಂದು ವಾರ್ತೆಯನ್ನು, ಸಮಾಚಾರವನ್ನು ಜಕ್ಕಾಯನು ಕೇಳಿದ. ಜಕ್ಕಾಯನಿಂದ ಅನೇಕ ಜನರು ಕೇಳಿದರು. ಈಗ ಏನಾಯಿತು? ಜಕ್ಕಾಯನು ಬರುವುದಕ್ಕೆ ಮೊದಲು ಜನರು ಗುಂಪಾಗಿ ಆ ಸ್ಥಳದಲ್ಲಿ ಬಂದು ಸೇರಿದ್ರು. ಒಂದು ವೇಳೆ ಸಣ್ಣ ಹಾದಿ ಇರಬಹುದು, ಅಲ್ಲಿ ಜನರೆಲ್ಲ ಗುಂಪಾಗಿ ಸೇರುವುದರಿಂದ ಇನ್ನು ಆ ಕಡೆ ಈ ಕಡೆ ಹೋಗುವುದಕ್ಕೆ, ಅಲ್ಲಿ ನಿಲ್ಲುವುದಕ್ಕೆ ಸ್ಥಳ ಇಲ್ಲದಂಥ ಸಂದಿದ್ದ ಸ್ಥಿತಿ ಇದ್ದಿರಬಹುದು. ಎಷ್ಟು ಮೊದಲು ಜನ ಬಂದರೂ ನಮಗೆ ಗೊತ್ತಿಲ್ಲ. ಆದರೆ ಜಕ್ಕಾಯನು ಬಂದು ಸ್ವಲ್ಪ ತಡ ಆಗಿ ಹೋಯಿತು. ಆದ್ದರಿಂದ ಜಕ್ಕಾಯನಿಗೆ ಏನು ಸಮಸ್ಯೆ ಆಯಿತು? ಜಕ್ಕಾಯನ ಒಂದು ನಿರ್ಧಾರ ಇತ್ತು. ಏನು ನಿರ್ಧಾರ? ಇವತ್ತು ಈ ಯೇಸು ಸ್ವಾಮಿಯನ್ನು ನಿಜವಾಗಲೂ ಯಾರೆಂಬುದಾಗಿ ಅರಿತುಕೊಳ್ಳಬೇಕೆಂಬ ಒಂದು ನಿರ್ಧಾರ ಜಕ್ಕಾಯನದಾಗಿತ್ತು. ಅದಕ್ಕೆ ದೇವರ ವಾಕ್ಯ ಹೇಳ್ತಿದೆ, ಆತನು ನೋಡಲು ಅಪೇಕ್ಷೆಯುಳ್ಳವನಾಗಿದ್ದನಂತೆ, ಅಂದರೆ ಆಸೆ ಪಟ್ಟನಂತೆ. ಮಿಕ್ಕವರೆಲ್ಲ ಸೇರಿ ಬಂದಿದ್ದಾರೆ, ಅವರಲ್ಲಿದ್ದಾರೆ, ಗುಂಪಾಗಿದ್ದಾರೆ. ಆದರೆ ಇಲ್ಲಿ ವೈಯಕ್ತಿಕವಾಗಿ ಜಕ್ಕಾಯನ ಕುರಿತಾಗಿ ಹೇಳಲ್ಪಟ್ಟಿದೆ. ಜಕ್ಕಾಯನ ಕುರಿತಾಗಿ ಅವನು ಬಂದನು. ಜಕ್ಕಾಯನು ಹೇಗೆ ಬಂದನು? ಸುಮ್ಮನೆ ನಾನು ಒಂದು ಸ್ವಾಮಿ ನೋಡಬೇಕು, ಅಯ್ಯೋ ಯಾವನು ಬರ್ತಾನಂತೆ ಎಂಬ ಸ್ಥಿತಿಯಿಂದಲ್ಲ, ನೋಡಲು ಅಪೇಕ್ಷೆಯುಳ್ಳವನಾಗಿ, ಏನಾದರೂ ಇವತ್ತು ನಾನು ನಿಜವಾಗ್ಲೂ ಆತನನ್ನು ಸಂಧಿಸೋದಕ್ಕೆ ಸಾಧ್ಯ, ಏನೋ ಒಂದು ಆತನ ಸ್ವರ ನಾನು ಕೇಳಬೇಕು, ನಾನು ಮತ್ತು ಆತನೊಂದು ಒಡನಾಟ ಮಾಡಬೇಕೆಂಬುದಾಗಿ ಅಪೇಕ್ಷೆಯುಳ್ಳವನಾಗಿ ಅವನು ಬಂದನು. ಆದ್ದರಿಂದ ಅವನು ಎಂಥ ಐಶ್ವರ್ಯವುಳ್ಳವನಾಗಿದ್ದರು, ಎಷ್ಟು ದೊಡ್ಡ ಪ್ರಭಾವಿಯಾಗಿದ್ದರು, ಯಾವ ತೆರಿಗೆ ಗುತ್ತಿಗೆದಾರನಾಗಿದ್ದರು, ಸುಂಕ ವಸೂಲಿಯವನಾಗಿದ್ದರು, ಅವನು ಚಿಂತೆ ಮಾಡಲಿಲ್ಲ. ನೇರ ಮರ ಹತ್ತಿದ. ಯಾವನ್ನೇನು ಬೇಕಾದರೂ ಹೇಳ್ಕೊಳ್ಳಿ, ನನ್ನ ಸ್ಥಾನವಲ್ಲ, ನನ್ನ ಮಾನವಲ್ಲ, ನನ್ನ ಗೌರವವಲ್ಲ, ಒಂದು ಅಲ್ಲ, ಇವತ್ತು ಕ್ರಿಸ್ತನೆಂಬ ಲೋಕರಕ್ಷಕನನ್ನು ನಾನು ಕಾಣಬೇಕು, ಅವನು ನನ್ನೊಂದಿಗೆ ಮಾತನಾಡಬೇಕು, ಅವನೊಂದಿಗೆ ಒಂದು ಒಡನಾಟ ಮಾಡಬೇಕೆಂಬುದಾಗಿ ಅಪೇಕ್ಷಿಸಲ್ಪಟ್ಟವನಾಗಿ ಅವನು ಮರವನ್ನೇರಿದನು. ಆಯಿತು, ಎಲ್ಲ ಮರವೇರಿ ಆಯಿತು, ಜನರ ಗುಂಪಲ್ಲಿ ಬಂದು ನಿಂತಾಯಿತು. ಈಗ ಯೇಸು ಸ್ವಾಮಿ ಬರುವಂಥ ಒಂದು ಸನ್ನಿವೇಶ ಅಲ್ಲಿ ಒಂದು ವೇಳೆ ಚಿತ್ರಣ ನಮ್ಮ ಕಣ್ಣಿಗೆ ಬರಬಹುದು. ಕರ್ತನ ಯೇಸು ಕ್ರಿಸ್ತನು ಬರುತ್ತಿರುವುದು, ಕರ್ತನ ಯೇಸು ಕ್ರಿಸ್ತನು ಬರುವಾಗ ಒಬ್ಬನೇನು ಬರಲಿಕ್ಕೆ ಸಾಧ್ಯ ಇಲ್ಲ. ಆತನ ಶಿಷ್ಯರು, ಇನ್ನು ಆತನ ಹಿಂದೆ ಒಂದಷ್ಟು ಜನರು ಆತನೊಂದಿಗೆ ಬರ್ತಿದ್ರು ಅದ್ಭುತ ನೋಡಲಿಕ್ಕೆ ಅಥವಾ ಯಾವುದೋ ಒಂದು ಸಂಗತಿಗಳಿಗಾಗಿ ಅವರವರ ಇಚ್ಛಾನುಸಾರ ಬರ್ತಿದ್ರು. ಆದರೆ ಇಲ್ಲಿ ನಡೆಯತಕ್ಕ ಒಂದು ವೈಯಕ್ತಿಕವಾದ ಒಂದು ಪ್ರತ್ಯೇಕವಾದ ಘಟನೆಯು ಪ್ರಿಯರೇ, ಅದು ನಿನ್ನ ಭಾಗದ ಒಂದು ಅಂಶವಾಗಿರುವುದಾದರೆ ಅದರಿಂದ ನನಗೂ ನಿನಗೂ ಆತ್ಮರಕ್ಷಣೆ ಉಂಟಾಗುವಂಥದ್ದಾಗಿದೆ, ನನಗೆ ನಿನಗೆ ಆಶೀರ್ವಾದ ಶುಭ ಉಂಟಾಗುವಂಥದ್ದಾಗಿದೆ. ಅದುವೇ ರಕ್ಷಣೆ. ನಾನಾಗಲೇ ಹೇಳಿದೆ, ಕೆಟ್ಟು ಹೋಗಿ ನಷ್ಟ ಆಗುವಂಥ ಆಪತ್ತಿಗೆ ಒಳಗಾಗತಕ್ಕ, ಅಂದರೆ ನಿತ್ಯವಾದ ನರಕದ ಸೈತಾನನ ರಾಜ್ಯದೊಳಗೆ ನನ್ನ ಆತ್ಮವು ಸೇರಿ ಯಾತನೆ ಪಡತಕ್ಕ ಒಂದು ಪರಿಸ್ಥಿತಿಯಿಂದ ಹೊರಗೆ ಬರುವಂಥದ್ದೇ ಆತ್ಮರಕ್ಷಣೆ. ಅದಕ್ಕಾಗಿ ನಾವು ಇಲ್ಲಿ ಹೋಗಬೇಕು. ಅದಕ್ಕಾಗಿ ನಾನು ಏನು ಮಾಡಬೇಕು? ಮಾಡೋದಕ್ಕೆ ಏನಿಲ್ಲ. ಜಕ್ಕಾಯನೇನು ಮಾಡಿದ್ನ ಅದನ್ನೇ ಮಾಡಿದ್ರೆ ಸಾಕು. ಇವತ್ತು ಜಕ್ಕಾಯನು ಮರವೇರಿದ್ನು, ಯೇಸು ಸ್ವಾಮಿಯು ಆ ಸ್ಥಳದಿಂದ ಈಗ ಆತನ ದಾಟಿ ಬರ್ತಾ 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 ನೇರ ಮರದ ಕಡೆ ಕಣ್ಣೆತ್ತಿದ್ನು. ಜಕ್ಕಾಯನೇ ಏನು ಹೇಳ್ತಿದ್ದಾನೆ? 5ನೇ ವಚನ ಹೇಳ್ತದೆ, ಲೂಕನು ಬರೆದ ಸುವಾರ್ತೆ 9ನೇ ಅಧ್ಯಾಯದ 5ನೇ ವಚನ ಹೇಳ್ತದೆ, ಯೇಸು ಅಲ್ಲಿಗೆ ಬಂದು ಮೇಲಕ್ಕೆ ನೋಡಿ, ಜಕ್ಕಾಯನೇ ತಟ್ಟನೆ ಇಳಿದು ಬಾ, ನಾನು ಈ ಹೊತ್ತು ನಿನ್ನ ಮನೆಯಲ್ಲಿ ಇಳುಕೊಳ್ಳಬೇಕು ಎಂದು
ಅವನಿಗೆ ಹೇಳಲು ಅವನು ತಟ್ಟನೆ ಇಳಿದು ಬಂದು ಆತನನ್ನು ಸಂತೋಷದಿಂದ ಸೇರಿಸಿಕೊಂಡನು. ನೋಡಿ, ಅವನ ಅಪೇಕ್ಷೆ ಏನಾಗಿತ್ತು? ಸುಮ್ಮನೆ ನೋಡುವುದಕ್ಕಾಗಿ ಅಲ್ಲ. ಒಂದು ವೇಳೆ ಸುಮ್ಮನೆ ನೋಡುವುದಕ್ಕೆ ಅವನು ಬರ್ತಿದ್ರೆ ಮರದ ಮೇಲೆ ಅವನು ಕೈಯಾಡಿಸ್ತಿದ್ದ, ಓಕೆ ಓಕೆ ಸ್ವಾಮಿ ಅಂತ ಹೇಳ್ತಿದ್ದ, ನನಗೂ ನನ್ನ 1000 ಕೆಲಸ ಉಂಟು ಎಂಬುದಾಗಿ. ಯಾಕಂದರೆ ಅವನು ಐಶ್ವರ್ಯವುಳ್ಳ ವ್ಯಕ್ತಿ, ಅವನಿಗೆ ಏನೆಲ್ಲ ವ್ಯವಹಾರ ಇತ್ತು ನಮಗೆ ಗೊತ್ತಿಲ್ಲ. ಆದರೆ ಇಲ್ಲಿ ಏನು ನಡೀತಾ ಇದೆ, ಅವನು ಏನು ಅಪೇಕ್ಷಿಸಿದ್ನೋ ಅದನ್ನು ಕರ್ತನು ತಿಳಿದಿದ್ನೋ. ಯೋಹನನ ಬರೆದ ಸುವಾರ್ತೆ 2ನೇ ಅಧ್ಯಾಯದಲ್ಲಿ ಹೇಳ್ತದೆ, ಯೇಸು ಸ್ವಾಮಿಯು ನಮ್ಮೆಲ್ಲರ ಆಂತರ್ಯವನ್ನು ಬಲ್ಲವನಾಗಿದ್ದಾನೆ ಎಂಬುದಾಗಿ. ನಮ್ಮ ಹೃದಯದಲ್ಲಿ ಏನಿದೆ, ನಮ್ಮ ಮನಸ್ಥಿತಿಯಲ್ಲಿ ಏನಿದೆ, ನಾವು ಎಂಥವರು ಎಂಬುದಾಗಿ ಕರ್ತನು, ನನ್ನನ್ನು ನಂಬುವಂಥ ದೇವರು ಆತನು ಬಲ್ಲವನೆಂಬುದಾಗಿ ದೇವರ ವಾಕ್ಯ ಹೇಳ್ತದೆ. ಆದ್ದರಿಂದ ಆತನು ಮರದ ಮೇಲೆ ಹತ್ತಿದನೆಂಬುದಾಗಿ ಯೇಸು ಸ್ವಾಮಿಗೆ ಯಾರು ಹೇಳಲಿಲ್ಲ. ಇವತ್ತು ನಾವು ನೀವು ಬೇರೆ ಬೇರೆ ಸ್ಥಳಗಳಿಂದ ವಾಕ್ಯವನ್ನು ಕೇಳುತ್ತಿದ್ದೇವೆ ಎಂಬುದಾಗಿ ಯಾರಿಗೆ ಹೇಳುವುದು ಬೇಡ. ಆದರೆ ನಮ್ಮನ್ನು ಪರಲೋಕದಿಂದ, ಸ್ವರ್ಗೀಯ ರಾಜ್ಯದಿಂದ, ನಿತ್ಯ ರಾಜ್ಯದಿಂದ ನೋಡುವಂಥ ದೇವರಿಗೆ ಅರ್ಥ ಆಗ್ತದೆ ಯಾವ ಮನಸ್ಥಿತಿಯಿಂದ ನಾವು ವಾಕ್ಯ ಕೇಳ್ತಾ ಇದ್ದೇವೆ, ಯಾವುದನ್ನು ಅಪೇಕ್ಷಿಸಿ ನಾವು ಈ ಒಂದು ದೇವರ ಮಾತುಗಳನ್ನು ಇವತ್ತು ನಾವು ಕೇಳ್ತಾ ಇದ್ದೇವೆ. ಅದನ್ನು ಕರ್ತನು ನೋಡುವವನಾಗಿದ್ದಾನೆ. ಅದು ಬಹಳ ಮುಖ್ಯ. ನಾವು ಎಷ್ಟು ಕೇಳಿದ್ದೇವೆ ಮುಖ್ಯವಲ್ಲ, ಹೇಗೆ ಕೇಳುತ್ತೇವೆ ಅದು ಮುಖ್ಯವಾಗಿದೆ ಪ್ರಿಯರೇ. ಇವತ್ತು ಜಕ್ಕಯ್ಯನ ಅದನ್ನೇ ಮಾಡಿದ್ದಾನೆ, ಅಪೇಕ್ಷಿಸಿದನು. ಕರ್ತನಾದ ಯೇಸು ಕ್ರಿಸ್ತನು ಅವನಿಗೆ ಏನು ಹೇಳಿದಾನೀಗ, ಬಾ ನಿನ್ನ ಮನೆಗೆ ನಾನು ಬರುತ್ತಿದ್ದೇನೆ. ಈಗ ಕರ್ತನಾದ ಯೇಸು ಕ್ರಿಸ್ತನು ಏನು ಮಾಡ್ತಿದ್ದಾನೆ ಅಂತ ಹೇಳಿದರೆ, ಜಕ್ಕಯ್ಯನ ಮನೆಗೆ ಹೋಗುತ್ತಿದ್ದಾನೆ. ನೋಡಿ, ಇಲ್ಲಿ ಒಂದು ಬಹಳ ಪ್ರಮುಖವಾದ ಒಂದು ಸಂಗತಿ ನೋಡಿ. ಯೇಸು ಸ್ವಾಮಿಯನ್ನು ಒಬ್ಬನು ನಂಬುವುದಕ್ಕೆ ಸಿದ್ಧನಾಗುವಾಗ, ಯೇಸು ಸ್ವಾಮಿಯ ಬಳಿಗೆ ಒಬ್ಬನು ಬರುವುದಕ್ಕೆ ಸಿದ್ಧನಾಗುವಾಗ ಇಲ್ಲಿ ಜನರು ಹೊಟ್ಟೆ ಕಿಚ್ಚು ಪಡ್ತಿದ್ದಾರೆ, ಗುಣಗುಟ್ಟುತ್ತಿದ್ದಾರೆ. ಹಾಗಾದರೆ ಅಲ್ಲಿ ಸೇರಿದಂತೆ ಜನರು ಯಾಕೆ ಸೇರಿ ಇರುವುದು? ಯೇಸು ಸ್ವಾಮಿ ಯಾವ ಉದ್ದೇಶದಿಂದ ಬಂದಿದ್ದಾನೆಂಬುದಾಗಿ ಉದ್ದೇಶವನ್ನು ಅರಿತುಕೊಂಡವರಲ್ಲಿ ಸೇರಿಲ್ಲ. ಅದರಿಂದ ನಮಗೊಂದಿಲ್ಲ ಆತ್ಮಿಕವಾದ ಅಥವಾ ನಮಗೊಂದು ಸತ್ಯದ ಒಂದು ಲಾಭ ಉಂಟಾಗಬೇಕಾಗಿದೆ, ಪಾಪ ಪರಿಹಾರ ಆಗಬೇಕಾಗಿದೆ ಎಂಬುದಾಗಿ ಎಲ್ಲರೂ ಬಂದು ಸೇರಿಲ್ಲ. ಒಂದು ವೇಳೆ ಅಲ್ಲಿ ಪಾಪ ಪರಿಹಾರ ಹೊಂದಿದಂಥ ಒಬ್ಬ ವ್ಯಕ್ತಿ ಇರುತ್ತಿದ್ದರೆ ಅವನು ಸಂತೋಷ ಪಡ್ತಿದ್ದ. ಯಾಕೆ? ಜಕ್ಕಾಯನು ಕೂಡ ಪಾಪಿನೇ. ಇವತ್ತೊಬ್ಬ ಪಾಪಿಯು ಯೇಸು ಸ್ವಾಮಿಯೊಂದಿಗೆ ರಕ್ಷಣೆ ಹೊಂದುತ್ತಿದ್ದಾನೆಂಬುದಾಗಿ ಸಂತೋಷ ಪಡ್ತಿದ್ದ. ಆದರೆ ಜನ ಮರಳು ಜಾತ್ರೆ ಮರಳು ಎಂಬುದಾಗಿ ಜನ ಸೇರಿ ಬಂದಿದ್ದಾರೆ. ಆದ್ದರಿಂದ ಅವರಿಗೆ ಯಾವ ಲಾಭ ಆಗಲಿಲ್ಲ, ಯಾವ ಪ್ರಯೋಜನ ಆಗಲಿಲ್ಲ. ಯೇಸು ಸ್ವಾಮಿ ನೋಡೋದಕ್ಕೆ ಬಂದಿದ್ದಾರೆ ಅಷ್ಟೇ. ಆದರೆ ಅವರನ್ನು ಯೇಸು ಸ್ವಾಮಿ ಮಾತನಾಡಲಿಲ್ಲ. ನನ್ನ ನಿನ್ನ ಮನಸ್ಸು ಬಹಳ ಪ್ರಾಮುಖ್ಯವಾಗಿದೆ ಪ್ರಿಯರೇ. ನನ್ನ ನಿನ್ನ ಆಂತರ್ಯದ ಅಪೇಕ್ಷೆ ಬಹಳ ಪ್ರಾಮುಖ್ಯವಾಗಿದೆ. ಇವತ್ತು ಈ ವಾಕ್ಯವನ್ನು ಕೇಳುತ್ತಿರುವ ನಮ್ಮಲ್ಲಿರುವ ಅಪೇಕ್ಷೆ ಏನಾಗಿದೆ? ಸುಮ್ಮನೆ ಕೇಳುತ್ತಿದ್ದೇವೆಯೋ? ಬರೀ ಒಂದು ಅದ್ಭುತದ ಕಾರ್ಯಗಳಿಗಾಗಿ ನಾವು ಕೇಳುತ್ತಿದ್ದೇವೆಯಾ? ಅಥವಾ ಯೇಸು ನನಗೆ ಬೇಕಾಗಿದೆ ಎಂಬುದಾಗಿ ನಾನು ಕೂಡ ನನಗೆ ಒಂದು ಪಾಪದ ಪರಿಹಾರ ಆಗಬೇಕು, ಶಾಪದಿಂದ ಬಿಡುಗಡೆ ಆಗಬೇಕು ಎಂಬುದಾಗಿ ನಾವು ಈ ವಾಕ್ಯವನ್ನು ಕೇಳುತ್ತಿದ್ದೇವೆಯಾ? ಇದು ಬಹಳ ಪ್ರಾಮುಖ್ಯವಾಗಿದೆ. ಈಗ ಯೇಸು ಸ್ವಾಮಿಯು ಜಕ್ಕಾಯನ ಮನೆಗೆ ಹೋಗುತ್ತಿದ್ದಾನೆ. ಅದರ ಸೇರಿದ ಜನರ ಗುಂಪು ಗುಣಗುಟ್ಟುತ್ತಿದೆ, ಬೇಸರ ವ್ಯಕ್ತಪಡಿಸ್ತಿದ್ದಾರೆ. ಅಯ್ಯೋ, ಇವನು ಯಾರು? ಇವನು ನಾವು ಜಕ್ಕಾಯನಿಗಿಂತ ಮೊದಲು ಬಂದು ನಿಂತಿದ್ದೇವೆ. ಎಷ್ಟು ಮೊದಲು ನಾವು ಬಂದು ಕೆಲಸ ಕಾರ್ಯಗಳನ್ನು ಬಿಟ್ಟು ಯೇಸು ಸ್ವಾಮಿ ನೋಡೋದಕ್ಕೆ ಬಂದಿದ್ದೇವೆ, ಆತನು ಮಾತನಾಡುವ ಮಾತುಗಳನ್ನು ಕೇಳುವುದಕ್ಕೆ ಬಂದಿದ್ದೇವೆ. ಇವನು ನೋಡಿದರೆ ಈ ಜಕ್ಕಾಯನ ಮನೆಗೆ ಹೋಗ್ತಿದ್ದಾನಲ್ಲ, ಹೌದಲ್ಲ? ಯಾಕೆ ಬಂದಿದ್ದವರು? ಸುಮ್ಮನೆ ಬಂದಿದ್ದಾರೆ. ಆದರೆ ಕರ್ತನಿಗೆ ಬೇಕಾದದ್ದು ತನ್ನನ್ನು ಹುಡುಕುವ ವ್ಯಕ್ತಿ ಬೇಕಾಗಿದೆ. ಕರ್ತನಿಗೆ ಬೇಕಾದದ್ದು ತನ್ನ ಮಾತುಗಳಿಗೆ ಒಳಗಾಗುವ ಜನರು ಬೇಕಾಗಿದ್ದಾರೆ. ಕರ್ತನಿಗೆ ಬೇಕಾದದ್ದು ಯೇಸು ಸ್ವಾಮಿ ಬಂದದ್ದು ಪಾಪವೆಂಬ ಬಂಧನದಿಂದ, ದರಿದ್ರ ಶಾಪ ವ್ಯಾಧಿಗಳೆಂಬ ಬಾಧೆಗಳೆಂಬ ಬಂಧನದಿಂದ ನಿನ್ನನ್ನು ಬಿಡುಗಡೆ ಮಾಡಿ ಈ ಲೋಕದ ಯಾತ್ರೆ ನಾವು ತೀರಿಸಿದ ಮೇಲೆ ನಿತ್ಯ ವಿಶ್ರಾಂತಿ ಅಥವಾ ಒಂದು ವೇಳೆ ನಾವು ಮೋಕ್ಷ ಎಂಬುದಾಗಿ ಹೇಳ್ತೇವೆ. ಅಲ್ಲಿಗೆ ನಮ್ಮನ್ನು ಕರ್ಕೊಂಡು ಹೋಗುವುದಕ್ಕೆ ನಾವು ಆತ್ಮರಕ್ಷೆ ಉಳ್ಳವರಾಗಿರಬೇಕೆಂದು ಯೇಸು ಸ್ವಾಮಿ ಬಂದಿದ್ದಾನೆ. ನಮ್ಮನ್ನು ಪ್ರಾಣ, ಆತ್ಮ, ಶರೀರವೆಂಬುದಾಗಿ ಆ ದೇವರು ತನ್ನ ಸ್ವರೂಪದಲ್ಲಿ ಆತನು ರೂಪಿಸಿದ್ದಾನೆ. ಪ್ರಿಯರೇ, ಈ ಪ್ರಾಣ ಹಾರಿ ಹೋಯ್ತು ಅಂತಂದರೆ ಈ ಶರೀರ ಮತ್ತು ಯಾವುದಕ್ಕೂ ಬೇಡ, ಆತ್ಮ ಅದು ರಕ್ಷಿಸಲ್ಪಡಬೇಕಾಗಿದೆ. ಅದಕ್ಕೆ ನಮಗೆ ಅವಕಾಶ ಕೊಟ್ಟಿದ್ದಾನೆ ದೇವರು. ನಾವು ರಕ್ಷಿಸಲ್ಪಟ್ಟು ಕೆಟ್ಟು ಹೋಗತಕ್ಕ ಸ್ಥಿತಿಯಿಂದ, ಬಂಧನದಿಂದ ಬಿಡುಗಡೆ ಹೊಂದಿ ಸತ್ಯಸಂಧನದ ಯೇಸುವನ್ನು ಅರಿತು ನಂಬಿ, ಯೇಸುವೇ ನಾನು ನಿನ್ನ ಮಗನು, ಯೇಸುವೇ ನಾನು ನಿನ್ನ ಮಗಳೆಂಬುದಾಗಿ ಅಪೇಕ್ಷೆ ಉಳ್ಳವರಾಗಿರುವಾಗ, ಅಂಥ ಅಪೇಕ್ಷೆಯಿಂದ ನಾವು ವಾಕ್ಯವನ್ನು ಕೇಳುವಾಗ ಅದು ನಮಗೆ ಆಶೀರ್ವಾದವೂ ಅದು ನಮಗೆ ಪ್ರಯೋಜನವೂ ಆಗಿದೆ. ಇಲ್ಲಿ ಏನು ನಡೀತಿದೆ ನೋಡಿ. ಯೇಸು ಸ್ವಾಮಿಯು ಜಕ್ಕಾಯನ ಮನೆಗೆ ಹೋಗ್ತಿದ್ದಾನೆ. ಹೋದ ತಕ್ಷಣವೇ
ಲೂಕನು ಬರೆದ ಸುವಾರ್ತೆ 19ನೇ ಅಧ್ಯಾಯದ 8ನೇ ವಚನ ಹೇಳ್ತದೆ, ಆದರೆ ಜಕ್ಕಾಯನು ನಿಂತುಕೊಂಡು ಸ್ವಾಮಿಗೆ ಬೇರೆ ಏನು ಅವನು ಹೇಳ್ತಾ ಇಲ್ಲ, ಅವನು ಪಶ್ಚಾತ್ತಾಪ ಪಡ್ತಾ ಇದ್ದಾನೆ, ಅವನ ಮನಸ್ಸಿನಲ್ಲಿ ವ್ಯಥೆಗೊಳ್ಳುತ್ತಿದ್ದಾನೆ. ಜಕ್ಕಾಯನು ನಿಂತುಕೊಂಡು ಸ್ವಾಮಿಗೆ, ಸ್ವಾಮಿ ನೋಡು, ನನ್ನ ಆಸ್ತಿಯಲ್ಲಿ ಅರ್ಧವನ್ನು ಬಡವರಿಗೆ ಕೊಡುತ್ತೇನೆ ಮತ್ತು ನಾನು ಅನ್ಯಾಯವಾಗಿ ಯಾರಿಂದ ಏನಾದರೂ ಎಳಕೊಂಡಿದ್ದೇನೆ ಅಲ್ಲ. ಅಂದರೆ ಪರಿಪೂರ್ಣವಾದ ತಗ್ಗಿಸುವಿಕೆ, ಸ್ವಲ್ಪನೂ ದೋಷ ತಪ್ಪು ನನ್ನಲ್ಲಿ ಕಂಡುಬರುವುದು ಬೇಡ ಕರ್ತನೇ. ಅವನೇನು ಹೇಳ್ತಿದ್ದಾನೆ ನೋಡಿ, ನಾನು ನಿನ್ನ ಸರಿ ಓದ್ತೇನೆ. ನನ್ನ ಆಸ್ತಿಯಲ್ಲಿ ಅರ್ಧವನ್ನು ಬಡವರಿಗೆ ಕೊಡುತ್ತೇನೆ ಮತ್ತು ನಾನು ಅನ್ಯಾಯವಾಗಿ ಯಾರಿಂದ ಏನಾದರೂ ಎಳಕೊಂಡದ್ದೇ ಆದರೆ 4ರಷ್ಟು ಹಿಂದಕ್ಕೆ ಕೊಡುತ್ತೇನೆ ಎಂದು ಹೇಳಿದ್ದನು. ಮತ್ತೆ ಅವನಿಗೆ ಉಳಿದಿದ್ದೇನಲ್ಲಿ ಏನಿಲ್ಲ ಉಳಿದಿಕ್ಕೆ. ಬರಿದು ಮಾಡಿಕೊಳ್ಳುತ್ತಿದ್ದಾನೆ, ಪಶ್ಚಾತ್ತಾಪ ಪಡುತ್ತಿದ್ದಾನೆ, ಮಾನಸಾಂತರಗೊಳ್ಳುತ್ತಿದ್ದಾನೆ. ಈಗ ಸ್ವಾಮಿ ಹೇಳ್ತಿದ್ದಾನೆ, ಚಕ್ಕಯ್ಯನೇ ಚಿಂತೆ ಮಾಡಬೇಡ. ಅಲ್ಲಿ ಜನರು ಗುಂಪಾಗಿ ಸೇರಿದರಲ್ಲ, ಅವರು ತಮ್ಮ ಸ್ವನೀತಿಯಿಂದ ಜೀವಿಸ್ತಿರುವವರು, ತಮ್ಮ ಒಳ್ಳೆತನದಿಂದ ಜೀವಿಸ್ತಿರುವವರು. ನಾವು ಇಂಥವರಾಗಿದ್ದೇವೆ, ನಾವು ಅಂಥವರಾಗಿದ್ದೇವೆ, ನಮ್ಮಲ್ಲಿ ಒಳ್ಳೆತನ ಉಂಟು, ನಾವು ಹಾಗೆ ಮಾಡ್ತೇವೆ, ಹೀಗೆ ಮಾಡ್ತೇವೆ, ಸಹಾಯ ಮಾಡ್ತೇವೆ, ದಾನ ಕೊಡ್ತೇವೆ, ನಮಗೆ ಅದು ಗೊತ್ತಿದೆ, ಇದು ಗೊತ್ತಿದೆ ಎಂಬುದಾಗಿ ಹೇಳುವ ಜನರಲ್ಲಿ ನಿಂತುಕೊಂಡವರಾಗಿದ್ದಾರೆ. ಆದ್ದರಿಂದ ಅವರೊಟ್ಟಿಗೆ ಮಾತನಾಡಲಿಕ್ಕೆ ನನಗೆ ಏನು ಇಲ್ಲ. ನನಗೆ ಬೇಕಾದದ್ದು ಯಾರು? ನನ್ನನ್ನು ಅಪೇಕ್ಷೆ ಪಡುವವರು ನನಗೆ ಬೇಕಾಗಿದ್ದಾರೆ. ನನ್ನ ವಾಕ್ಯವನ್ನು ಮನಪೂರ್ವಕವಾಗಿ ಕೇಳುವವರು ನನಗೆ ಬೇಕಾಗಿದ್ದಾರೆ. ಈ ಲೋಕಕ್ಕೆ ನಾನು ರಕ್ಷಕನಾಗಿ ಬಂದಿದ್ದೇನೆಂಬುದಾಗಿ ತಿಳಿದುಕೊಂಡು ಪಾಪ ಪರಿಹಾರ ಹೊಂದುವುದಕ್ಕಾಗಿ ಪಶ್ಚಾತ್ತಾಪ ಪಡುವವರು ನನಗೆ ಬೇಕಾಗಿದ್ದಾರೆ. ಇವತ್ತು ಅನೇಕ ನಮ್ಮ ತಪ್ಪು ದ್ರೋಹ ದೋಷಗಳಿಂದ ಅನೇಕ ವ್ಯಾಧಿಗಳಿಗೆ ಒಳಗಾಗಿದ್ದೇವೆ, ಶಾಪಗಳಿಗೆ ಒಳಗಾಗಿದ್ದೇವೆ. ನಾವು ಮಾಡುವ ತಪ್ಪು ದೋಷ ಅಪರಾಧಗಳಿಂದ, ಕೆಟ್ಟತನಗಳಿಂದ ನಾವು ಸೋತು ದರಿದ್ರರಾಗಿ ಹೋಗುವಂಥ ಸ್ಥಿತಿಗತಿಗಳಲ್ಲಿದ್ದೇವೆ. ನಾವು ಏನು ಮಾಡಬೇಕಾಗಿದೆ? ರಕ್ಷಣೆಯನ್ನು ಯೇಸು ಸ್ವಾಮಿಯು ಉಚಿತವಾಗಿ ಕೊಟ್ಟಿದ್ದಾನಲ್ಲ. ನಮ್ಮನ್ನು ಹುಡುಕಿ ಬಂದು ನಾವಿರುವಂಥ ಮನೆಗಳಿಗೆ ವಾಕ್ಯಗಳು ಬರುತ್ತಿದ್ದೇವೆಯಲ್ಲ. ನಾವೆಲ್ಲಿ ವಾಕ್ಯವನ್ನು ಹುಡುಕಿಕೊಂಡು ಹೋಗಬೇಕಾ? ಇರುವಂಥ ಸ್ಥಳಕ್ಕೆ, ನಮ್ಮ ಮನೆಗಳಿಗೆ. ಇವತ್ತು ಜಕ್ಕಾಯನ ಮನೆಗೆ ಯೇಸು ಸ್ವಾಮಿ ಜಕ್ಕಾಯನೊಂದಿಗೆ ಹುಡುಕಿಕೊಂಡು ಹೋದನು. ಹಾಗೆ ನಮ್ಮ ಮನೆಗೆ ದೇವರ ವಾಕ್ಯ ನಮ್ಮನ್ನು ಹುಡುಕಿಕೊಂಡು ಬರ್ತಾ ಇದೆ. ಅಲ್ಲಿರುವ ಗುಂಪಿನವರಂತೆ ನಾವು ಸ್ವನೀತಿಯಿಂದ, ನಮ್ಮ ಒಳ್ಳೆತನದಿಂದ ನಾವು ಒಳ್ಳೆಯವರೆಂಬುದಾಗಿ ವಾಕ್ಯ ಕೇಳುವುದು ಬೇಡ. ನಮ್ಮ ಪಾಪಗಳು ಯಾವುದು, ನಮ್ಮ ತಪ್ಪುಗಳು ಯಾವುದು, ನಮ್ಮ ಅಪರಾಧಗಳು ಯಾವುದು, ನಮ್ಮ ಕೆಟ್ಟತನಗಳು ಯಾವುದೆಂಬುದಾಗಿ ನಾವು ಮನವರಿಕೆ ಮಾಡಿಕೊಂಡು ಅದಕ್ಕಾಗಿ ನಾವು ಪಶ್ಚಾತ್ತಾಪ ಪಡುವಾಗ ಯೇಸು ಸ್ವಾಮಿ ಹೇಳ್ತಾನೆ, ಈ ಮನೆಗೆ ಈ ಹೊತ್ತು, ಅಂದರೆ ನಿಮಗೂ ನಿಮ್ಮ ಕುಟುಂಬಕ್ಕೆ ಇವತ್ತು ರಕ್ಷಣೆಯಾಯಿತು. ಎಷ್ಟೊಂದು ಮಧುರವಾದಂಥ ಸಂಗತಿ. ನನಗೆ ನಿನಗೆ ಪ್ರಪಂಚ ಶಾಶ್ವತವಲ್ಲ, ನಾನು ಕೋಟ್ಯಾಧೀಶನಾಗಿದ್ದರೂ ಶಾಶ್ವತವಲ್ಲ, ಏನು ಇಲ್ಲದ ಒಂದು ಸಣ್ಣ ಗುಡಿಸಲಿನಲ್ಲಿ ಇರುವವನಾಗಿದ್ದರೂ ಅದು ನನಗೆ ಶಾಶ್ವತವಲ್ಲ. ಪರಲೋಕ ನಿತ್ಯತ್ವ ಎಂಬುದು ನಮಗೆ ನಿಮಗೆ ಶಾಶ್ವತವಾಗಿದೆ. ಅದಕ್ಕಾಗಿ ನಾವು ಇಲ್ಲಿ ನಮ್ಮನ್ನು ತಯಾರಿ ಮಾಡಿಕೊಳ್ಳಬೇಕಾಗಿದೆ. ಹೇಗೆ ತಯಾರಿ ಮಾಡಿಕೊಳ್ಳಬೇಕಾಗಿದೆ? ನಾವು ಪಶ್ಚಾತ್ತಾಪವುಳ್ಳವರಾಗಿ ಕರ್ತನ ಕಡೆಗೆ, ಯೇಸು ಸ್ವಾಮಿಯ ಕಡೆಗೆ ನಾವು ತಿರುಗಿಕೊಳ್ಳಬೇಕಾಗಿದೆ. ಸ್ವಾಮಿ, ನಾನು ಪಾಪದಲ್ಲಿ ಹುಟ್ಟಿದ್ದೇನೆ. ನಾನು ಅನೇಕ ಬಾರಿ ಹೀಗೆ ಹೇಳ್ತೇನೆ, ನಮ್ಮಲ್ಲಿ ಜನ್ಮ ಪಾಪ, ನಮ್ಮಲ್ಲಿ ಕರ್ಮ ಪಾಪ, ನಮ್ಮಲ್ಲಿ ಧರ್ಮ ಪಾಪ, ಇಂಥೆಲ್ಲ ಪಾಪಗಳಿಂದ ನಾವು ಜೀವಿಸುವವರಾಗಿದ್ದೇವೆ. ನಾವು ಯಾರು ಬೇಕಾದರೂ ಆಗಿದ್ದಿರಬಹುದು. ಪಾಪ ಮಾಡಲಿಕ್ಕೆ ಇಂಥವರೇ ಆಗಬೇಕು, ಅಂಥವರೇ ಆಗಬೇಕೆಂಬುದಾಗಿ ಏನಿಲ್ಲ. ಎಲ್ಲರೂ ಪಾಪಿಗಳೇ ಆಗಿದ್ದೇವೆ. ನಮ್ಮ ಪಾಪ ಹೇಗೆ ಪರಿಹಾರ ಆಗಲಿಕ್ಕೆ ಸಾಧ್ಯ? ಅದಕ್ಕಾಗಿ ಎಷ್ಟು ದಾನ ಕೊಡಬೇಕಾಗಿದೆ, ಎಷ್ಟು ಒಳ್ಳೆತನಗಳು ನಮಗೆ ಇರಬೇಕಾಗಿದೆ. ಅದರಿಂದ ನಿನ್ನ ಪಾಪಗಳು ಪರಿಹಾರ ಆಗುವುದಕ್ಕೆ ಸಾಧ್ಯವಿಲ್ಲ. ಪ್ರಿಯರೇ, ಯೇಸುವೇ ನನ್ನನ್ನು ಕ್ಷಮಿಸು ಎಂಬುದಾಗಿ ನಾವು ಮನಪೂರ್ವಕವಾಗಿ ನಮ್ಮ ತಪ್ಪುಗಳನ್ನು, ನಮ್ಮ ಅಪರಾಧಗಳನ್ನು ಯಾವುದೇ ಆಗಿದ್ದಿರಬಹುದು ಬಿಟ್ಟು ಬಿಡೋಣ. ಅದಕ್ಕಾಗಿ ವಾಕ್ಯವು ನಾವಿರುವ ಸ್ಥಳಗಳಿಗೆ ಬರುತ್ತಿದೆ ಎಂಬುದಾಗಿ ಆಗತಾನೆ ನಾನು ಹೇಳಿದ್ನಲ್ಲ. ನಾವು ಒಪ್ಪಿಕೊಳ್ಳಬೇಕಾಗಿದೆ, ನಾವು ತಿಳ್ಕೊಳ್ಬೇಕಾಗಿದೆ, ನಾವು ಅರಿಕೆ ಮಾಡಬೇಕಾಗಿದೆ. ಹರಕೆ ಅಲ್ಲ, ಅರಿಕೆ. ಕರ್ತನಿಗೆ ಹರಕೆ ಬೇಡ. ಅನೇಕ ಬಾರಿ ನಾವು ಹೇಳುವುದುಂಟು, ನೀನು ಇಂಥದ್ದನ್ನು ಮಾಡಿದರೆ ನಾನು ಅಂಥದ್ದನ್ನು ಕೊಡ್ತೇನೆ. ಅದು ಹರಕೆ. ಅರಿಕೆ ಎಂಬುದಾಗಿ ಹೇಳಿದರೆ ನಮ್ಮನ್ನು ನಾವು ಮನವರಿತು, ನಮ್ಮ ತಪ್ಪುಗಳನ್ನು ಮಾಡಿದ್ದೇನೆ, ನಾನು ಪಾಪದಲ್ಲಿದ್ದೇನೆ ಎಂಬುದಾಗಿ ಒಪ್ಪಿಕೊಂಡು ಅದನ್ನಿನ್ನೂ ನಾನು ಬಿಟ್ಟು ಬಿಡುತ್ತೇನೆ. ಯೇಸುವೆ, ನೀ ನನ್ನೊಂದಿಗಿರು, ನನ್ನ ಮನೆಗೆ ನಾಯಕನಾಗಿರು, ನನ್ನ ಕುಟುಂಬಕ್ಕೆ ಯಜಮಾನನಾಗಿರು, ನಿನ್ನನ್ನು ನಂಬುತ್ತೇನೆ ಯೇಸುವೆ. ಅಷ್ಟೇ ಸುಲಭವಾದ ಅರಿಕೆ. ನಾವು ಹಾಗೆ ಮಾಡುವಾಗ ಕರ್ತ ನಮ್ಮೊಂದಿಗಿದ್ದುಕೊಂಡು ನಮಗೆ ಪಾಪ ಪರಿಹಾರವನ್ನು ಕೊಟ್ಟು ನಮಗೆ ಆತ್ಮರಕ್ಷಣೆ ಕೊಡುವವನಾಗಿದೆ. ನಾವು ಪ್ರಾರ್ಥನೆ ಮಾಡೋಣ. ಅಪ್ಪ ಯೇಸುವೆ, ಜಕ್ಕಾಯನ ಮರಕ್ಕೆ ಹತ್ತಿದ ಆ ಜಕ್ಕಾಯನನ್ನು ನೀನು ತಾನೇ ನೋಡಿ
ಅವನ ಅಪೇಕ್ಷೆ ಏನೆಂಬುದಾಗಿ ತಿಳಿದು ನೀನು ಅವನನ್ನು ಕರೆದು ಅವನಿನನ್ನು ಸಂತೋಷದಿಂದ ಸ್ವೀಕಾರ ಮಾಡಿ ಅವನ ಆನಂದ ಪಟ್ಟು ಪರಮಾನಂದಗೊಂಡು ನಿನ್ನನ್ನು ಮನೆಗೆ ಕರೆಕೊಂಡು ಹೋದ. ನೀನು ಅವನ ಜೊತೆಯಲ್ಲಿ ಮನೆಗೆ ಹೋದ ಯೇಸುವೆ. ಅವನು ಪಶ್ಚಾತ್ತಾಪ ಪಟ್ಟನು, ಮಾನಸಾಂತರಗೊಂಡನು. ಆಗ ನಿನ್ನ ಅವನಿಗೆ ರಕ್ಷಣೆಯನ್ನು ಅನುಗ್ರಹಿಸಿಕೊಟ್ಟು ಬಿಟ್ಟು ಬಿಡತಕ್ಕದನ್ನು ಬಿಟ್ಟು ಬಿಡುತ್ತೇನೆ ಎಂಬುದಾಗಿ ಒಪ್ಪಿಸಿಕೊಟ್ಟನು. ಅವನಿಗೆ ರಕ್ಷಣೆ, ಅವನ ಮನೆಗೂ ರಕ್ಷಣೆ ಉಂಟಾಯಿತು. ಅಂಥ ರಕ್ಷಣೆಯು ಕರ್ತನ ರಕ್ಷಿಸಲ್ಪಡದ ಪ್ರತಿಯೊಬ್ಬನ ಬದುಕಿಗೆ ಅದು ಆಶೀರ್ವಾದವಾಗಿರಲಿ. ರಕ್ಷಿಸಲ್ಪಟ್ಟವನಾಗಿರುವುದಾದರೆ ಆ ರಕ್ಷಣೆ ಅವನ ಜೀವಿತದಲ್ಲಿ ಅಭಿವೃದ್ಧಿಯಾಗಲಿ ಯೇಸು ನಾಮದಲ್ಲಿ ಎಂಬುದಾಗಿ ನಿನ್ನ ಆಯ್ಕೆಗೆ ಒಪ್ಪಿಸಿಕೊಟ್ಟು ನಿನ್ನ ಪರಿಶುದ್ಧವಾದ ದಿವ್ಯ ನಾಮದಲ್ಲಿ ಅತಿ ದಿನದಿಂದ ಬೇಡಿದೆವೆ ಪ್ರೀತಿಯುಳ್ಳ ಕರ್ತನೆ, ಆಮೆನ್.